ಕ್ರೀಡೆ ಯಾಕೆ ಮಹತ್ವ ಅಂತಕ್ಕಂಥದ್ದನ್ನು ಹೇಳ್ತೀನಿ ಅಂದ್ರೆ, ಕ್ರೀಡೆಯಿಂದ ನಿಮಗೆಲ್ಲ ಗೊತ್ತಿರುವ ಹಾಗೆ ಜೀವನದ ಭವಿಷ್ಯದ ಬದುಕನ್ನು ಕಟ್ಕೊಳ್ಳುವಂಥದ್ದು ಒಂದು ಹುದ್ದೆ ಬಂದರೆ ಮಾತ್ರ ಸಾಲದು. ಆ ಜೀವನದ ಬದುಕು ಹೇಗೆ ಕಟ್ಕೊಳ್ಳುತ್ತೆ ಅಂತಂದ್ರೆ ನಿಯಮಗಳನ್ನು ನಾವು ಜೀವನದಲ್ಲಿ ಕಲಿತೀವಿ, ಕ್ರೀಡಾ ಶಿಸ್ತನ್ನು ಕಲಿತೀವಿ. ಶಿಸ್ತಿನ ಜೊತೆಗೆ ಬರೇ ಸಾಮಾಜಿಕ ಶಿಸ್ತು, ಜ್ಞಾನದ ಶಿಸ್ತು, ವೃತ್ತಿಪರ ಶಿಸ್ತು, ಸಕಲ ಶಿಸ್ತು ಬರುವಂಥದ್ದು ಎಲ್ಲಪ್ಪ ಅಂತಂದ್ರೆ ಇದು ಒಂದು ಕ್ರೀಡೆ ಅಂತಕ್ಕಂಥದ್ದನ್ನ ಹೇಳ್ತೇನೆ. ಮಕ್ಕಳಿಗೆ ಒಂದಲ್ಲ ಒಂದು ಕ್ರೀಡೆಯಲ್ಲಿ ನಾವು ಭಾಗವಹಿಸ್ರಿ ಅಂತಕ್ಕಂಥ ಉದ್ದೇಶ ಏನು ಅಂತಂದ್ರೆ, ಇತ್ತೀಚಿನ ದಿನಗಳಲ್ಲಿ ನೀವು ಗಮನಿಸಿದ್ರೆ ಶಾಲಾ ಮಕ್ಕಳಲ್ಲಿ ಆಗ್ಬೋದು, ಯಾರೇ ಆಗ್ಬೋದು, ಮೊಬೈಲ್ನ ದಾಸರಾಗಿ ದೈಹಿಕವಾಗಿರ್ತಕ್ಕಂಥ ಕ್ರೀಡಾ ಚಟುವಟಿಕೆಗಳಲ್ಲಿ ಮಕ್ಕಳು ಭಾಗವಹಿಸ್ತಕ್ಕಂಥ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಯಾಕೆ ಹೇಳ್ತೀವಿ ಅಂತಂದ್ರೆ, ಪ್ರತಿ ದಿನದ 1 ಗಂಟೆ ಪೋಷಕರಾಗ್ಬೋದು, ಮಕ್ಕಳಾಗ್ಬೋದು, ಸಾರ್ವಜನಿಕರಾಗ್ಬೋದು, 1 ಗಂಟೆಗಳ ಕಾಲ ದೈಹಿಕ ಶ್ರಮಕ್ಕೆ ನಾವು ಒತ್ತನ್ನು ಕೊಡಬೇಕಾಗುತ್ತೆ. ಇತ್ತೀಚಿನ ದಿನಗಳಲ್ಲಿ ನೀವು ಗಮನಿಸಿದಾಗೆ ಇಳೆಯ ವಯಸ್ಸಿನಲ್ಲೇ ಮಧುಮೇಹ, ರಕ್ತದೊತ್ತಡ, ಹೃದ್ರೋಗ ಕಾಯಿಲೆಗಳು ಬರ್ತಾ ಇದ್ದಾವೆ ಅಂತಂದ್ರೆ ನಮ್ಮ ಜೀವನ ಶೈಲಿಯಲ್ಲಿ ನಾವು ಕಾಣ್ತಕ್ಕಂಥ ಒಂದು ವ್ಯತ್ಯಾಸದಿಂದ. ಹಾಗಾಗಿ ಪ್ರತಿ ದಿನದ ಒಂದು ಅಭ್ಯಾಸಗಳಲ್ಲಿ 1 ಗಂಟೆಗಳ ಕಾಲ ನಿಮ್ಮ ಒಂದು ದೈಹಿಕ ಶ್ರಮಭರಿತವಾಗಿರ್ತಕ್ಕಂಥ ಒಂದು ಚಟುವಟಿಕೆಯನ್ನು ಹಮ್ಮಿಕೊಂಡ್ರೆ ಉತ್ತಮವಾದಂಥ ಆರೋಗ್ಯವನ್ನು ನಾವು ಪಡ್ಕೋಬಹುದು. ಯಾಕೆ ಹೇಳ್ತೀವಿ ಅಂದ್ರೆ, ಸೌಂಡ್ ಮೈಂಡ್ ಇನ್ ಎ ಸೌಂಡ್ ಬಾಡಿ, ಸದೃಢವಾದ ದೇಹದಲ್ಲಿ ಸದೃಢವಾದ ಮನಸ್ಸು ಇರಬೇಕು ಅಂತಂದ್ರೆ ಮೊದಲು ದೇಹ ಆರೋಗ್ಯದ ಜೊತೆಗೆ ಮಾನಸಿಕ ಆರೋಗ್ಯವೂ ಸಹ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಯಾವ ವ್ಯಕ್ತಿ ಆರೋಗ್ಯವಾಗಿರ್ತಕ್ಕಂಥ ವ್ಯಕ್ತಿ ಇರ್ತಾನೋ ಅವನಲ್ಲಿ ಆರೋಗ್ಯವಾಗಿರ್ತಕ್ಕಂಥ ಆಲೋಚನೆಗಳಿರುತ್ತೆ, ಜೊತೆಯಲ್ಲಿ ಆರೋಗ್ಯವಾಗಿರ್ತಕ್ಕಂಥ ವ್ಯಕ್ತಿಯೇ ಸಾಧನೆಯ ಉತ್ತುಂಗವನ್ನು ಮುಟ್ಟುವಂತ ಶಕ್ತಿ ಅವನೊಬ್ಬನಿಗಿರುತ್ತಂತೆ. ಹಾಗಾಗಿ ನಿಮ್ಮ ಎಲ್ಲರಿಗೂ ನಾನು ಶುಭ ಕೋರ್ತಕ್ಕಂಥದ್ರ ಜೊತೆಯಲ್ಲಿ ಇನ್ನೊಂದು ಏನು ಹೇಳ್ತೀನಿ ಅಂತಂದ್ರೆ, ಸಾಧನೆಗೆ ಬಹುಮುಖ್ಯವಾಗಿರ್ತಕ್ಕಂಥದ್ದು ಯಾವಾಗಲೇ ಸಹನೆ ಮತ್ತು ತ್ಯಾಗ. ಯಾಕೆ ಅಂತಂದ್ರೆ, ಒಂದು ಏನಾದ್ರೂ ನಾವು ಪಡಿಬೇಕು ಅಂತಕ್ಕಂಥದ್ದಂದ್ರೆ ಒಂದನ್ನು ತ್ಯಾಗ ಮಾಡಬೇಕು. ಈಗ ಉದಾಹರಣೆಗೆ ಒಂದು ಮರ ಹಣ್ಣು ಬಿಡಬೇಕಾದ್ರೆ ಅದು ಕ್ಷೇತ್ರದಲ್ಲೂ ಸಹ ಅವ್ರದೇ ಆಗಿರ್ತಕ್ಕಂಥ ಒಂದು ಚಾಪನ್ನ ಮೂಡಿಸ್ತಾ ಇದ್ದಾರೆ. ಆ ಜೊತೆಯಲ್ಲಿ ಇನ್ನೊಂದೇನೋ ಮುಖ್ಯವಾಗಿರ್ತಕ್ಕಂಥ ವಿಚಾರ ನಾನು ಹೇಳೋದೇನು ಅಂತಂದ್ರೆ, ಯಾವುದೇ ಕ್ಷೇತ್ರದಲ್ಲಿ ನಮ್ಮ ಸಾಧನೆಯನ್ನು ಗುರುತಿಸಬೇಕಾದ್ರೆ ಅದು ನಮ್ಮದೇ ಆಗಿರ್ತಕ್ಕಂಥ ಒಂದು ಅಸ್ತಿತ್ವವನ್ನು ಬಿಟ್ಟೋಗ್ಬೇಕು. ಯಾಕೆ, ಭೂಮಿ ಮೇಲೆ ಬಂದ ಮೇಲೆ ನಾವು ಏನಾದ್ರೂ ಹೆಜ್ಜೆ ಗುರುತನ್ನ ಬಿಟ್ಟೋಗ್ಬೇಕಂತೆ. ಆ ಹೆಜ್ಜೆ ಗುರುತು ನಮ್ಮ ನಡಿಗೆಯಿಂದಾಗಿರಬಾರ್ದು, ನಮ್ಮ ನಡತೆಯಿಂದಾಗಿರ್ಬೇಕಂತೆ. ಜೀವನಕ್ಕೆ ಒಂದು ಮೌಲ್ಯ ಇರಬೇಕು, ಬದುಕಿನ ಸಂಸ್ಕಾರವನ್ನ ಕಲಿಬೇಕು. ಜೀವನಕ್ಕೆ ಮುಖ್ಯವಾಗಿರ್ತಕ್ಕಂಥ ಬದುಕಿಗೆ ಮೂಲ ಮಂತ್ರಗಳು ಯಾವಪ್ಪ ಅಂದ್ರೆ, ಒಂದು ಶಿಕ್ಷಣ, ಒಂದು ಸಂಸ್ಕಾರ. ಯಾಕೆ ಹೇಳ್ತೀವಂದ್ರೆ, ಶಿಕ್ಷಣ ಪಡೆದಿರ್ತಕ್ಕಂಥವನು ಎಂದೂ ಎಡವೋದಿಲ್ಲಂತೆ, ಸಂಸ್ಕಾರವಂತ ಯಾವತ್ತು ಕೆಡೋದಿಲ್ವಂತೆ. ಹಾಗಾಗಿ ಬದುಕಿನ ಮೂಲ ಮಂತ್ರಗಳು ಶಿಕ್ಷಣ ಮತ್ತು ಸಂಸ್ಕಾರ. ಶಿಕ್ಷಕರಿಬ್ಬರಿಗೂ ಕೂಡ ಬೆಳಗಿನ ಶುಭೋದಯಗಳು. ಎಲ್ಲ ಶಿಕ್ಷಕರಿಗೂ, ಪ್ರೀತಿಯ ಮುದ್ದಿನ ಮಕ್ಕಳು ಎಲ್ಲರಿಗೂ ಕೂಡ ನಾನು ಈ ದಿನ ಈ ಒಂದು ಕ್ರೀಡಾ ಹಬ್ಬದಲ್ಲಿ ಭಾಗವಹಿಸೋದಕ್ಕೆ ತುಂಬ ಸಂತೋಷ ಆಗ್ತಾ ಇದೆ. ಎಲ್ಲರಿಗೂ ಕೂಡ ಶಿಕ್ಷಣ ಎಷ್ಟು ಮುಖ್ಯನೋ ಅದೇ ರೀತಿ ಕೂಡ ಕ್ರೀಡೆ ಕೂಡ ಅಷ್ಟೇ ಮುಖ್ಯವಾಗಿರುತ್ತೆ. ಎಲ್ಲರೂ ಕೂಡ ಶಿಕ್ಷಣದಲ್ಲೇ ಸಾಧನೆ ಮಾಡಬೇಕು ಅಂತ ಏನಿಲ್ಲ, ಕ್ರೀಡೆಯಲ್ಲೂ ಕೂಡ ನಾವು ಸಾಕಷ್ಟು ಸಾಧನೆಗಳನ್ನು ಮಾಡಿ ತೋರಿಸ್ಬೋದು. ಹಾಗಾಗಿ ಎಲ್ಲ ಮಕ್ಕಳು ಕೂಡ ಬಹಳ ಸಂತೋಷದಿಂದ ಭಾಗವಹಿಸಿದ್ದೀರಾ. ಎಲ್ಲ ತುಂಬ ಇದನ್ನ ಸ್ಪೋರ್ಟಿವ್ ಆಗಿ ತಗೊಳ್ಳಿ. ಯಾಕೆಂದ್ರೆ ಗೆಲುವು ಸೋಲು ಇದ್ದದ್ದೇ. ಹಾಗೇಳಿ ಗೆದ್ದಿದ್ದಾರೆ, ಫಸ್ಟ್ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರದ್ದೇ ಹಿರಿಮೆ ಎಲ್ಲ. ನಾವು ಸ್ವಲ್ಪ ಹಿಂದುಳಿದೀವಿ ಅಂತಂತಂದ್ರೆ ಅದನ್ನು ಕೂಡ ನಾವು ಸೋತಿದೀವಿ ಅಂತ ಮನಸ್ಸಿಗೆ ಹಚ್ಕೊಂಬೇಡಿ. ಯಾಕಂತಂದ್ರೆ ನೀವು ಎಷ್ಟೇ ಪ್ರಯತ್ನ ಪಟ್ಟಿರ್ತೀರ, ಇನ್ನ ಎಷ್ಟು ಹೆಚ್ಚಿನದಾದ ಪ್ರಯತ್ನ ಪಡಬೇಕು ಅಂತ ಹೇಳ್ಬಿಟ್ಟು ನಿಮ್ಗೆ ಈ ಕ್ರೀಡಾ ಹಬ್ಬದಲ್ಲಿ ಗೊತ್ತಾಗುತ್ತೆ. ಎಲ್ಲರೂ ಸಂತೋಷದಿಂದ ಭಾಗವಹಿಸಿ. ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್ ಚಿಲ್ಡ್ರನ್. ಥ್ಯಾಂಕ್ ಯು. ಮಾತಲ್ಲ, ಇವತ್ತು ಬಹಳಷ್ಟು ಶಿಕ್ಷಣದಲ್ಲಿ ಪೈಪೋಟಿ ಇದೆ. ಪೈಪೋಟಿ ಜೊತೆಗೆ ಪೋಷಕರು ಇವತ್ತು ಮಾಡಬೇಕಾದ ಇಷ್ಟೇ. ನಮ್ಮ ಚಿದಾನಂದ ಸ್ವಾಮಿ ಹೇಳಿದರು, ಶಿಕ್ಷಣ ಯಾಕೆ ಬೇಕು, ಶಿಕ್ಷಣದಿಂದ ನಮ್ಗೆ ಏನು ಸಿಗುತ್ತೆ. ಇವತ್ತು ಶಿಕ್ಷಣ ಬಲಗೊಳ್ಬೇಕಾದ್ರೆ, ಮಗುಗೆ ಶಿಕ್ಷಣ ನೆಲೆಗಟ್ಟಬೇಕಾದ್ರೆ, ಅದು ಫರ್ಮಾಗಿ ನಿಲ್ಬೇಕಾದ್ರೆ ಅದಕ್ಕೆ ಪೂರಕವಾಗಿ ಮಗು ಆರೋಗ್ಯವಾಗಿರ್ಬೇಕು. ಆರೋಗ್ಯ ಇರಬೇಕು ಅಂತ ಹೇಳಿದ್ರೆ ಯಾವುದೋ ಒಂದು ಅಂಗಡಿಯಲ್ಲಿ ಹೋಗ್ಬಿಟ್ಟು ಪುಸ್ತಕ ತಂದು ಓದ್ಬಿಟ್ರೆ ಆರೋಗ್ಯ ಇರೋದಿಲ್ಲ. ಅದಕ್ಕೆ ದಿನನಿತ್ಯದ ದೈಹಿಕವಾಗಿ ಮಗುಗೆ ಏನು ಆಹಾರ ಬೇಕು, ಏನು ಎಷ್ಟು ಗಂಟೆ ನಿದ್ದೆ ಮಾಡಬೇಕು, ಅದು ಯಾವ ರೀತಿಯಾದಂಥ ಊಟ ಮಾಡಬೇಕು, ಯಾವ ರೀತಿಯಾದಂಥ ನೀವು ಸಂಸ್ಕಾರನ ನೀಡಿ ಮಗುಗೆ ಬೆಳೆಸಬೇಕು, ಯಾವ ರೀತಿಯಾದಂಥ ಧ್ಯಾನ ಮಾಡಬೇಕು ಅಂತ ಹೇಳಿ ಪೋಷಕರು ಪ್ರಥಮವಾಗಿ ತಾವು ತಿಳ್ಕೊಳ್ಬೇಕು.